ಹಾಯ್ ಫ್ರೆಂಡ್ಸ್, ಕುಬ್ಬಿ ಕಿಚನ್ಗೆ ಸ್ವಾಗತ. ಇವತ್ತು ಮಂಗರಬಳ್ಳಿಯಿಂದ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಂಗರಬಳ್ಳಿ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ, ಎಲ್ಲರ ಮನೆ ಹತ್ರನೂ ಬೆಳ್ಕೊಂಡಿರ್ತಾರೆ. ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇದೇ ನೋಡಿ ಮಂಗರಬಳ್ಳಿ, ಎಲ್ಲರ ಮನೆಯಿಂದನೂ ಬೆಳ್ಕೊಂಡಿರ್ತಾರೆ, ನೋಡಿರ್ತೀರ. ಅದನ್ನು ಯಾವ ರೀತಿ ಮಾಡ್ಕೊಂಡು ತಿನ್ನೋದು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ನಾನು ತೋರಿಸ್ಕೊಡ್ತೀನಿ ನೋಡಿ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೈಕಾಲು ನೋವು, ಕೆಮ್ಮು, ಶೀತ ಇದಕ್ಕೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡ್ಕೋಬೇಕಾದ್ರೆ ಕಟ್ತಾ ಬರುತ್ತೆ ಕೈ. ಅದಕ್ಕೆ ಕೈಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಈ ಥರ ಇದನ್ನು ಚಿಕ್ಕ ಚಿಕ್ಕದಾಗಿ ನೋಡಿ, ಗಂಡು ಥರ ಇದೆ ಇದು. ಕಬ್ಬಿಂದು ಗಿಂಡಿರುತ್ತಲ್ಲ ಆ ಥರ ನೋಡಿರಿ. ಈ ಥರ ಇದನ್ನು ಕ್ಲೀನಾಗಿ ಈ ಥರ ಕಟ್ ಮಾಡಿಕೊಂಡು ನಾನು ಮಾಡಿದ ಥರನೇ ಮಾಡಬೇಕು. ಕೈಗೆ ಎಣ್ಣೆ ಹಚ್ಕೊಂಡ್ರೆ ಕಟ್ತಾ ಬರಲ್ಲ. ಇದೇ ಥರ ನಮಗೆ ಎಷ್ಟು ಬೇಕಷ್ಟನ್ನು ಈ ಎಡ್ಜಿರುತ್ತಲ್ಲ ಇದೆಲ್ಲ ಸ್ವಲ್ಪ ತೆಗಿಬೇಕು. ಈ ಥರ ನೀಟಾಗಿ ಸ್ವಲ್ಪ ಕ್ಲೀನಾಗಿ ಎಲ್ಲ ಪ್ರತಿಯೊಂದೂ ನಾವೆಷ್ಟು ಬಳ್ಳಿ ತೊಗೊಳ್ತೀವೋ ಕಟ್ ಮಾಡ್ಕೊಂಡು ಪ್ರತಿಯೊಂದೂ ಇದೇ ಥರ ಕ್ಲೀನ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಕೈ ಕಾಲಿಗೆಲ್ಲ ನೋವಿಗೆಲ್ಲ ತುಂಬ ಒಳ್ಳೆ. ಸೊಂಟ ನೋವಿಗೆ ಎಷ್ಟು ಔಷಧಿ ಅಂದರೆ ಸಂಜೀವಿನಿ ಅಂತಲೇ ಹೇಳ್ಬೋದು. ಎಲ್ಲರ ಮನೆ ಹತ್ರ ಬೆಳ್ಕೊಂಡಿರ್ತೀರ, ಮಕ್ಕಳಿಗೂ ಕೊಡ್ಬೋದು. ಚೆನ್ನಾಗಿರುತ್ತೆ. ಇದು ನಾನು ಮಾಡಿರ್ತಕ್ಕಂಥ ಮೆಥಡಲ್ಲೇ ಮಾಡಿದ್ರೆ ಇದು ಮಂಗರಬಳ್ಳಿ ಚಟ್ನಿ ಅಂತ ಯಾರೂ ಹೇಳೋದೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತಿಂತಾರೆ. ನೋಡಿ, ಎಲ್ಲ ಪ್ರತಿಯೊಂದನ್ನು ಕಟ್ ಮಾಡಿಕೊಂಡು ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಳ್ಳೋಣ ನೀಟಾಗಿ. ಇದೇ ಥರ ಮಾಡಿ ಚೆನ್ನಾಗಿರುತ್ತೆ. ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಇವಾಗ ಈ ಮಂಗರಬಳ್ಳಿ ಚಟ್ನಿ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಎಸಳು 2 ಕಡ್ಡಿ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನು ಜೀರಿಗೆ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಒಳಗೆ ಕೊಬ್ಬರಿನೇ ತೊಗೋಬೇಕು. ಕೊಬ್ಬರಿ ಹಸಿ ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ, ಕೊಬ್ಬರಿನೇ ಹಾಕಿ ಮಾಡ್ಬೇಕು, ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಒಳಗೆ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಈಗ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಆಮೇಲೆ ನಾನು ತೋರಿಸಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಈ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ. ಇದೇ ಥರ ಮಾಡಿರಿ. ಚಿಕ್ಕ ಊರಿನಲ್ಲೇ ಹುರಿಬೇಕು. ಸಖತ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ರೊಟ್ಟಿ ತಿನ್ಬೋದು, ಚಪಾತಿ ಕೂಡ, ಪೂರಿ ಎಲ್ಲ ಪದಾರ್ಥದಲ್ಲಿ ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಚೆನ್ನಾಗಿ. 1-2 ನಿಮಿಷ ಹುರಿಬೇಕು. ಚಿಕ್ಕ ಊರಿನಲ್ಲೇ ಹುರ್ಕೊಂಡ್ರೆ ಸೀದೋಗಲ್ಲ. ಆಮೇಲೆ ಇದು ಸ್ವಲ್ಪ ಮುಕ್ಕಾಲು ಭಾಗ ಹುರ್ಕೊಂಡಾದ್ಮೇಲೆ ಈ ಕೊಬ್ಬರಿನೂ ಹಾಕ್ಕೊಂಡು ಹುರ್ಕೋಬೇಕು ನೀಟಾಗಿ ಚೆನ್ನಾಗಿ. ಫಸ್ಟಿಗೆ ಕೊಬ್ಬರಿನ ಜೊತೇಲಿ ಹಾಕ್ಕೊಂಡ್ರೆ ಕೊಬ್ಬರಿ ಇದಾಗ್ಬಿಡುತ್ತೆ. ಆಮೇಲೆ ಕಡೆಯದಾಗ ಹಾಕ್ಕೊಂಡು ಕೊಬ್ಬರಿನ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ. ಇದೇ ಥರ ಮಾಡಿ ಚೆನ್ನಾಗಿರುತ್ತೆ. ಇದು ಮಂಗರಬಳ್ಳಿ ಚಟ್ನಿ ಅಂತ ಯಾರೂ ಹೇಳಲ್ಲ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡಿದ್ದೆಲ್ಲ ತಣ್ಣಗಾಗಲಿ ಕ್ಲೀನಾಗೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ನಾನು. ಆಮೇಲೆ ಇದು ತಣ್ಣಗಾಗೋಷ್ಟರೊಳಗೆ ಈ ಮಂಗರಬಳ್ಳಿ ಇದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮಂಗರಬಳ್ಳಿ ಪೀಸ್ಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೆಲ್ಲ ಚೆನ್ನಾಗಿ ಹಸಿದೆ ರುಬ್ಬಾರ್ದು. ಇದೇ ಥರನೇ ಮಾಡಬೇಕು ನೀವು. ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು, ಈ ಥರ ಆಗಬೇಕು. ಈ ಗ್ಯಾಸ್ ಆಫ್ ಮಾಡಿ. ಇದು ನೋಡಿ ಈ ಥರ ಆಗಿದೆ. ಇವಾಗ ನಾನು ಹುರಿದಿಟ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಇದೇ ಥರ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಎಲ್ಲ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಈ ಹುರಿದಿರ್ತಕ್ಕಂಥ ಮಂಗರಬಳ್ಳಿನೂ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೈಸಲ್ಲಿ. ಇದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. 2 ದಿವಸ ಆದರೂ ಹಾಳಾಗಲ್ಲ. ಆಚೆನೇ ಇಡ್ಬೋದು, ತೊಂದರೆ ಇಲ್ಲ. ಹುಣಸೆಹಣ್ಣು ಹಾಕಿರ್ತೀವ, ಬೆಲ್ಲ ಹಾಕಿರ್ತೀವ, ಹಾಳಾಗಲ್ಲ. ನೋಡಿರಿ, ಇವಾಗ ನಾನು ರುಬ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿದೆ. ಇದ್ರೊಳಗೆ ಮಂಗರಬಳ್ಳಿ ಚಟ್ನಿ ಅಂತ ಯಾರೂ ಹೇಳೋದೇ ಇಲ್ಲ. ಆಮೇಲೆ ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಒಂದು ಚಿಟಿಕೆ ಸಾಸಿವೆ, ಆಮೇಲೆ ಒಂದು ಚಿಟಿಕೆ ಹಿಂಗು ಹಾಕ್ಕೊಂಡು ಈ ಚಟ್ನಿನ ಈ ಒಗ್ಗರಣೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಕ್ಲೀನಾಗಿ.
ಎಲ್ಲ ಹಾಕ್ಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಚಟ್ನಿನ ಸ್ಟೀಲ್ ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ, ಬಾಕ್ಸಲ್ಲಿ ಆಚೆ ಇಟ್ಕೋಬೋದು. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.